हाय गाइस, अस्सलाम वालेकुम, गुड मॉर्निंग एवरीबॉडी। आज व्लॉग, टुडेज़ व्लॉग, ये क्या बोलना चाह रहा हूँ तो ये रही हमारा पावागढ़ का पहाड़, ये रहा नीचे हमारा घर। अब ನಿನ್ನೆ ಕಾಲೇಜಲ್ಲಿ ಕೇಳ್ಪಟ್ಟೆ, ನಮ್ಮ ಮೇಡಮ್ ಅವರು BCom ಆದಮೇಲೆ ಏನು ಮಾಡ್ತೀರಾ ಅಂತ ಮೇಡಮ್ ಕೇಳಿದ್ರು. ಒಬ್ಬನೂ ರೆಸ್ಪಾನ್ಸ್ ಕೊಡಲಿಲ್ಲ. ಆದರೆ ನಾನು ನಿಂತ್ಕೊಂಡೇ ಇದ್ದೆ. ನಾನು ನಿಂತ್ಕೊಂಡ್ಬಿಟ್ಟು ಹೇಳಿದೆ, ಹಿಂಗೆ ಬಿಸ್ನೆಸ್ ಮಾಡಬೇಕಂತಿದ್ದೀನಿ ಮೇಡಮ್ ಅಂದರೆ, ಹಾಂ ಹಾಂ ಗುಡ್ ಮೇಡಮ್, ಗುಡ್ ಅಂತ ಮೇಡಮ್ ಗುಡ್ ಅಂತ ಹೇಳಿದ್ರು. ಮತ್ತು ಅದು ಇವೆಂಟ್ ಮಾಡಿದ್ವಿ ನಿನ್ನೆ ಇವೆಂಟು ವಿಡಿಯೋ ಹಾಕಿದ್ದೀನಿ, ಅದನ್ನು ಹೋಗಿ ನೋಡಿ. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಸ್ಗಳಿಗೆ ನನ್ನನ್ನು ಮರೆಯದೆ ತಪ್ಪದೆ ಫಾಲೋ ಮಾಡಿ. ತಪ್ಪದೇ ಮಾಡಿ, ಮಾಡೋದಕ್ಕೆ ನಿಮ್ಗೆ ಹೇಳ್ತಿರೋದು. ಮಾಡಿಲ್ಲ ಅಂದರೂ ಏನು ಹೋಗೋದೇನಿಲ್ಲ, ಬರೋದೇನಿಲ್ಲ. ನನಗೇನು ಏನೋ ಒಂದು ತಿಳ್ಕೊತೀರಾ ಅಂತೇಳಿ ವೀಡಿಯೋ ಮಾಡೋಕ್ಕೆ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತಿದ್ದೀನಿ. ಇನ್ನೂ ಒಂದು ನಾನು ಕ್ರೇಜಿಯಾಗಿ ಥಿಂಕ್ ಮಾಡ್ತೀನಿ, ನಿಮ್ಮದು ರಿಪೀಟ್ ಮಾಡಲ್ಲ. ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಮತ್ತು ನಿನ್ನೆ ನಡೆದ ಒಂದು ಪ್ರೋಗ್ರಾಮಲ್ಲಿ ಮೊಬೈಲ್ ಬಗ್ಗೆ ಹೇಳಿದ್ರು. ಮೊಬೈಲ್ ಬಿಟ್ಟು ಪುಸ್ತಕ ಹಿಡಿ. ನಾನು ಹಿಡಿದಿದ್ದೀನಿ ಇವತ್ತು, ನೋಡಿ ಇಲ್ಲಿ ಇದೆ ನೋಡಿ. ಬ್ಯಾಕ್ ಕ್ಯಾಮ್ರಾ ಇಕ್ತೀನಿ ತಿಳಿದ್ರು ಒಂದು ನಿಮಿಷ. ಇದು ಬುಕ್ಕು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಅಂದರೆ ಮುಂಚೆನೇ ಇತ್ತು, ನಾನು ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಇವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನೋ ಬೆಳಗ್ಗೆನೇ ಫೋನ್ ಇಕ್ಕೊಂಡ್ಬಿಟ್ಟಿದ್ದೀನಿ. ಯಾಕೋ ನಮಾಜ್ಗೆ ಹೋಗಿ ಬಂದ ತಕ್ಷಣ ಓದ್ಬೇಕನ್ನಿಸ್ತು ಪುಸ್ತಕ. ತಗೊಂಡು ಈಗ ಕೂತ್ಕೊಂಡು ಓದೋಣ ಅಂತ ಇದ್ದೀನಿ. ನಿಮಗೂ ಶೇರ್ ಮಾಡ್ತೀನಿ, ಬೇಕಾದರೆ ಕಾಮೆಂಟ್ಸಲ್ಲಿ ಕೇಳಿ. ಈ ಪುಸ್ತಕ ಬೇಕಂದ್ರೂ ಮತ್ತು ಲಿಂಕ್ ಶೇರ್ ಮಾಡ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ವೇಟ್, ಫೋನ್ ಬರ್ತಾಯಿದೆ. ನಾನು ರೂಮ್ ಅವ್ರಿಗೆ ಹೇಳೋದೊಂದೇ, ಹೋಗಿ ರೆಸ್ಪಾನ್ಸ್ ಮಾಡಿ, ಟೀಚರ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ತಿರ್ಗಾ ಸಿಗಲ್ಲ, ನಮ್ಮ ಲೈಫ್ ತಿರ್ಗಾ ಸಿಗಲ್ಲ. ಇದು ಫೈನಲ್ ಇಯರು. ಮತ್ತು ನಮ್ಮ ಕಾಲೇಜಿಗೆ ಹೋಗ್ತೀವಿ ಅಂದ್ರೂ ಅವ್ರು ಕರ್ಕೊಳ್ಳೋದು ಇಲ್ಲ, ನಮ್ಗೆ ಹೋಗೋಕ್ಕೂ ಮನಸ್ಸು ಬರಲ್ಲ. ಮತ್ತು ನಮ್ಮ ರೂಮ್ಮೇಟ್ಸ್ ಹೇಳೋದು ಒಂದೇ, ಏನಂದರೆ ಕ್ವಶನ್ಸ್ ಕೇಳಿ. ಏನು ಇವ್ನು ಸಹಜ, ಇವನೇನು ಹಿಂಗೆ ಹೇಳ್ಬಿಡ್ತಾವನೆ ಅಂತ ಕೆಲವ್ರು ಅನ್ಕೋಬೋದು. ಅನ್ಕೊಳ್ಳೋರು ನಾನು ಶಾಟಿಗೆ ಸಮ. ಮತ್ತು ನಿನ್ನೆ ಒಂದು ಮೇಡಮ್ ಅವ್ರ ಕ್ವಶನ್ ಅಲ್ಲ, BCom ಆದಮೇಲೆ ಏನು ಮಾಡ್ತೀರಾ ಅಂತ ಕೇಳಿದ್ರು. ಇಲ್ಲ ಮೇಡಮ್, ಹಿಂಗೆ ಆಗಬೇಕು, ಹಿಂಗೆ ಜಾಬ್ ಮಾಡಬೇಕು, ಇಲ್ಲಾಂದರೆ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬೋದಿತ್ತು. ಒಬ್ಬನೂ ಹೇಳಲ್ಲ, ಆರಾಮಾಗಿ ಕೂತವ್ರಿ. ಏನು ರೂಮ್ ಇವ್ರದೇ ಅನ್ನಂಗೆ ಕೂತ್ಬಿಟ್ಟಾರೆ. ಮತ್ತು ವಿಷಯ ಫಂಕ್ಷನ್ದು ಹೇಳ್ದೆ ಮರ್ತುಬಿಟ್ಟೆ. ಫಂಕ್ಷನ್ದು ಏನಂದರೆ, ನಾನು ಮೈಕು ತಗೋಬೇಕು ಅಂದ್ಕೊಂಡಿದ್ದೀನಿ, ತಗೊತೀನಿ ಇನ್ನೊಂದು ವೀಕ್. ಅದೇನೋ ಆಫರ್ ಕೊಡ್ತಿದ್ದಾರಂತೆ, ಅದರಲ್ಲಿ ನೋಡಿ ತಗೊಳ್ಳೋಣ ಅಂತ ವೇಟ್ ಮಾಡ್ತಿದ್ದೀನಿ. ವಾಯ್ಸ್ ಸ್ವಲ್ಪ ಕೇಳಿಸದೇ ಇರಬಹುದು, ಕೇಳಿಸ್ತೈತೆ ಅಂತಲೇ ಅನ್ಕೊತೀನಿ. ವಿಡಿಯೋ ನೋಡಿ ಏನಾದರೂ ಕೇಳಿಸ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಾಡಿ, ಕಾಮೆಂಟ್ ಮಾಡಿ, ವಾಯ್ಸ್ ಕೇಳಿಸಿಲ್ಲ, ಮೈಕ್ ತೊಗೊಳ್ಳಿ ಇವರು ಅಂತ. ಏನು ಹೋಗೋದೇನಿಲ್ಲ, ತಗೊತೀನಿ. ಒಂದು ವ್ಲಾಗ್ ಮಾಡಬೇಕಂತಾನೆ ತಗೋಬೇಕಂತಾನೆ ನೋಡ್ತೀನಿ, ಟ್ರೈ ಮಾಡ್ತೀನಿ. ತೊಗೊಳ್ತೀನಿ, ಟ್ರೈ ಮಾಡೋದೇನಿಲ್ಲ. ಓಕೆ, ನೆಕ್ಸ್ಟ್ ವಿಚಾರ ಮೊಬೈಲ್ ಬಗ್ಗೆ. ಮೊಬೈಲ್ ಬಿಟ್ಟು ಪುಸ್ತಕ ಹಿಡೀರಿ ಅಂತ ನಿನ್ನೆ ಒಂದು ಫಂಕ್ಷನ್ ಮಾಡಿದ್ರು, ಅದಕ್ಕೆ ಅಟೆಂಡ್ ಆಗಿದ್ವಿ. ನಮ್ಮ ಫ್ರೆಂಡ್ಸ್ ಬೇಡ ಅಂದರು, ಆದರೆ ನಾನು ಫೋರ್ಸ್ ಮಾಡಿ ಕರ್ಕೊಂಡೋದೆ. ಅಲ್ಲಿ ಒಂದು ಮಾಡಿದ್ರು ಅಂದರೆ ಅವ್ರ ವಿಷಯ ಹೇಳ್ಬೇಕಂತಲೇ ಮಾಡಿದ್ದಾರೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬೆಳಗ್ಗೆನೇ ಕಂಟೆಂಟ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಹೇಳ್ತಾನೇ ಇದ್ದೀನಿ. ಏನೋ ಲೆಂತ್ ಆಗಬಹುದು ಇವತ್ತು ವೀಡಿಯೋ. ಕಾಲೇಜು ಮಾಡಬೇಕಿನ್ನು. ಕಾಲೇಜಲ್ಲಿ ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ಆಡಿಸ್ಕೊಳ್ಳೋ, ಒಂದು ಆಟ ಸಿಕ್ಕೇ ಸಿಗ್ತಾರೆ. ಯಾರಾದರೂ ಬಕ್ರ ಇದ್ದೇ ಇರ್ತಾನೆ ನಮ್ಗೆ ರೂಮಲ್ಲಿ.
ಬೆಳಗ್ಗೆನೆ ಸೂರ್ಯನ ಬೆಳಕು ಕಾಣ್ತಾನೆ ಇದೆ ನೋಡಿ. ಸೂರ್ಯನು ಹುಡ್ತಾ ಇದ್ದಾನೆ ಈಗ, ಬೆಳಗ್ಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಅಲ್ಲಿ ಅದು ಫೋಕಸ್ ಆಗಲಿಲ್ಲ. ಓಕೆ, ಡಸಂಟ್ ಮ್ಯಾಟರ್. ಮತ್ತು ಅದು ಹೇಳ್ತಿದ್ದೆ, ಮೊಬೈಲ್ ಬಿಟ್ಟು ಪುಸ್ತಕ ಹಿಡೀರಿ. ನಾನು ಇವತ್ತು ಹಿಡ್ದಿದ್ದೀನಿ ಅಂತ ನಿಮ್ಗೇನು ಹೇಳೋಕ್ಕೆ ನನಗೇನು ಇಷ್ಟ ಇಲ್ಲ, ಬಟ್ ಹೆಂಗಾದರೂ ಇರಲಿ, ಏನೋ ಒಂದು ಕಲಿತಾರಲ್ಲ ಅವರು ಅಂತ ಹೇಳಿ. ಇದು ಬುಕ್ ಬಂದುಬಿಟ್ಟು ಸೈಕಾಲಜಿ ಆಫ್ ಮನಿ. ಇದು ಆಥರ್ ಬಂದುಬಿಟ್ಟು, ಒಂದು ನಿಮಿಷ ಹೇಳ್ತೀನಿ, ನೋಡಿಕೊಂಡೆ ಹೇಳ್ಬಿಡ್ತೀನಿ. ಇದರ ಆಥರ್ ಬಂದುಬಿಟ್ಟು ಮಾರ್ಗನ್ ಹೌಸ್. ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಿಮ್ಗೆ ಬೇಕಂದರೆ ಗೂಗಲ್ ಸರ್ಚ್ ಮಾಡಿ, ಗೂಗಲ್ ಇದೆ. ಇಲ್ಲಾಂದರೆ ಮಾಡಿ ಜೆಮಿನಿ, ಎಲ್ಲ ವಿಷಯನೂ ಹೇಳುತ್ತೆ. ನಿಮ್ಗೇನು ಬೇಕೋ ಅದು ಕೊಡುತ್ತೆ. ಅದು ಬಿಟ್ಟು ಬೇರೆದು ಏನೇನೋ ಸರ್ಚ್ ಮಾಡಿಕೊಂಡು, ನಿನ್ನೆ ಹೇಳ್ತಾಯಿದ್ರು ನಮ್ಮ ಸರ್ಗಳು, ಏನೇನೋ ಸರ್ಚ್ ಮಾಡ್ಕೊತೀರಾ, ಏನೇನೋ ಕ್ರೋಮ್ ಬ್ರೌಸರ್, ನಮ್ಮ ಹಿಸ್ಟ್ರಿ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ಫ್ರೆಂಡ್ಸ್ ಆ್ಯಂಡ್ ಸ್ಯಾಚನಲ್ಲ, ಎಲ್ಲರೂ ಅಷ್ಟೇ. ಅಂದರೆ ತಿಳುವಳಿಕೆಯಿಂದ ಚೆನ್ನಾಗಿ ರೂಪಿಸ್ಕೊಳ್ಬೇಕು. ನಮ್ಮ ಭವಿಷ್ಯಸ್ಥ ಮತ್ತು ಸಿಗಲ್ಲ ಈ ಟೈಮ್. ಮತ್ತು ಸಿಗದೇ ಇರೋ ಕಾರಣವೂ ಏನಿಲ್ಲ, ಎಲ್ಲರಿಗೂ ಗೊತ್ತಿರೋದು. ಇನ್ನೇನು ನಾನು ಹೇಳೋಕ್ಕೆ ಹೋಗಲ್ಲ, ಅದು ಲೆಂತ್ ಆಗಿಬಿಡುತ್ತೆ. ಇವಾಗಲೇ ಲೆಂತ್ ಆಗಿಬಿಡ್ತೈತೆ ವಿಡಿಯೋ. ಮತ್ತು ಏನು ವಿಚಾರ ಅದ್ರ ಬಗ್ಗೆ ಹೇಳೋಣ ಅನ್ಕೊಂತೀನಿ, ಬೇರೆ ಟಾಪಿಕ್ಗೆ ಬಂದುಬಿಡ್ತಲ್ಲ ಗುರು, ಏನು ಮಾಡೋದು. ನೆಕ್ಸ್ಟ್ ನೋಡಿ, ಇದು ನಿನ್ನೆ ನಡೆದ ಫಂಕ್ಷನಲ್ಲಿ ಹೇಳಿರುವಂಥ ವಿಷಯ. ನಾನು ಟಾಪಿಕ್ ವೈಸ್ ಮಾಡಿಕೊಂಡು ಅದನ್ನು ಮೊಬೈಲ್ ಅದೇನೋ ಸಾರ್ ಅಂತ ಹೇಳಿದ್ರು, ಅದ್ರ ಬಗ್ಗೆ ಬರ್ಕೊಂಡಿಲ್ಲ. ಅದೇನೋ ನಮ್ಮ ಮೈಂಡಲ್ಲೋ ನಮ್ಮ ಬಾಡಿಯಲ್ಲೋ ಎಲ್ಲೋ ಒಂದು ಕಡೆ ಇರುತ್ತಂತೆ. ಇದು ಸೌಂಡ್ ಬರ್ತಿದೆ, ಒಂದು ನಿಮಿಷ. ಇದು ಕಾಫಿ ಟೈಮ್. ನೆಕ್ಸ್ಟು ಸೋಷಿಯಲ್ ಮೀಡಿಯಾನ ಆದಷ್ಟು ಕಂಟ್ರೋಲ್ ಮಾಡಿ. ಅದು ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡುತ್ತೆ. ಹೇಳ್ತಿದ್ದೀನಿ ಅಂತ ನೆಗೆಟಿವ್ ಆಗಿ ತೊಗೋಬೇಡಿ. ಯಾವತ್ತಿಗೂ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಯಾವತ್ತಿಗೂ ಪಾಸಿಟಿವ್ ಆಗೇ ಥಿಂಕ್ ಮಾಡಿ. ನಾನು ಯಾವತ್ತೂ ಪಾಸಿಟಿವ್ ಆಗೇ ಥಿಂಕ್ ಮಾಡೋದು. ನೆಗೆಟಿವಿಟಿ ಇಟ್ಕೊಂಡ್ರೆ ಮುಂದೆ ಲೈಫಲ್ಲಿ ಬದುಕೋಕ್ಕಾಗಲ್ಲ. ಯಾರೋ ಏನೋ ಹೇಳ್ತಾರೆ ಅಂತ ಬದುಕೋಕ್ಕಾಗಲ್ಲ. ನಿಮ್ಮ ಜೀವನ ನಿಮ್ಮದು, ನೀವು ಯಾವ ಥರ ಯೂಸ್ ಮಾಡ್ಕೊತೀರೋ. ಒಂದು ಎಕೋಸಿಸ್ಟಮ್, ಅದು ಒಂದು, ಅದ್ರ ಬಗ್ಗೆ ಅಷ್ಟೊಂದು ನನಗೆ ಡೀಪಾಗಿ ಏನು ಗೊತ್ತಿಲ್ಲ, ಮುಂದೆ ಹೋಗ್ತೀನಿ. ಈಚ್ ಪ್ರೊಫೈಲ್, ನಿಮ್ಮ ಪ್ರೊಫೈಲು ಕ್ರಿಯೇಟ್ ಆಗಿರುತ್ತೆ. ಅದು ಡೇಟಾ, ಎಲ್ಲರ ಡೇಟಾನು ಕಲೆಕ್ಟ್ ಮಾಡ್ಕೊಂಬಿಟ್ಟು ನಿಮಗೆ ಇಷ್ಟವಾದಂತಹ ರೀಲ್ಸ್ಗಳನ್ನೇ ಕಳಿಸ ಅದು ರಿಸರ್ಚ್ ಮಾಡ್ತೀರ. ಅದು ನೀವು ರಿಸರ್ಚ್ ಮಾಡಲ್ಲ, ಅದು ರಿಸರ್ಚ್ ಮಾಡಿಬಿಟ್ಟು ಡಾಟಾ ಅನಲೈಸಿಂಗ್ ಮಾಡುತ್ತೆ. ಡೇಟಾ ಅನಲೈಸ್ ಮಾಡಿ ನಿಮ್ಮ ಡೇಟಾವನ್ನು ನಿಮಗೆ ಉಪಯೋಗಿಸಿಕೊಳ್ಳಲಾಗದಷ್ಟು ಅದು ನಿಮಗೆ ನೆಗೆಟಿವಿಟಿಯನ್ನು ಕೊಡುತ್ತೆ. ಮತ್ತು ಕನ್ಸಿಸ್ಟೆನ್ಸಿಯಾಗಿ ಇರೋದಕ್ಕೆ ಬಿಡೋದಿಲ್ಲ. ಏನೋ ಒಂದು ಆಲೋಚನೆ ಮಾಡ್ತೀರಾ, ಅದು ಒಂದು 30 ಸೆಕೆಂಡ್ಸ್ ರೀಲ್ಸ್ ನೋಡ್ತೀರಾ, 30 ಸೆಕೆಂಡ್ಸು ನೋಡಲ್ಲ. ಅಷ್ಟು ಪೇಷನ್ಸಿನೂ ಇಲ್ಲ ಅಂತ ಹೇಳಿದರೆ, ಇನ್ನು ನಮಗೆ ಬೇರೆ ಏನೇ ವಿಚಾರ ತಗೊಂಡ್ರೂ ಅದನ್ನು ಅದರ ಕೆಪ್ಯಾಸಿಟಿನ ಮಿಂಚೋಗಿದ್ದೀರ. ನಿನ್ನೆ ನಮ್ಮ ಸಾರ್ಗಳು ಹೇಳ್ತಿದ್ರು, ನಾವು ನಾವು ಯಾವ ಥರ ಉಪಯೋಗಿಸುತ್ತೀವಿ ಅಂತ ಅದ್ರ ಬಗ್ಗೆ ಸ್ವಲ್ಪ ನೋಡಿಕೊಂಡು ಥಿಂಕ್ ಮಾಡಿಕೊಂಡು ಯೂಸ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಯೂಸ್ ಮಾಡಿ. ಅಂದರೆ ಡಿಪೆಂಡ್, ಯಾವುದಕ್ಕೋಸ್ಕರ ಏನಕ್ಕೆ ನೋಡ್ತಿದ್ದೀವಿ, ಆ ವಿಡಿಯೋ ನಮ್ಗೆ ಉಪಯೋಗ ಇದೆಯಾ ಇಲ್ವಾ, ಅದು ಒಂದು ಆಲೋಚನೆ ಮಾಡ್ಕೊಂಬಿಟ್ಟು ನೀವು ಅದನ್ನು ನೋಡೋದಕ್ಕೆ ನೋಡಿ. ಟೈಮ್ ಮ್ಯಾನೇಜ್ಮೆಂಟ್ ಬಂದು, ನಮ್ಮ ಟೈಮು, ಈ ಟೈಮ್ ಇದೆಯಲ್ಲ, ಈ ಟೈಮ್ ಮತ್ತೆ ಸಿಗೋದಿಲ್ಲ. ಟೈಮ್ ಹೋದರೆ ಮತ್ತೆ ಬರೋದಿಲ್ಲ. ನಮ್ಮ ಟೈಮನ್ನು ನಾವೇ ರೂಪಿಸ್ಕೋಬೇಕು. ಟೈಮ್ ಯಾವತ್ತಿಗೂ ಕರೆಕ್ಟಾಗಿ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಟೈಮ್ ಓಡ್ತಾ ಇರುತ್ತೆ ಸುಮ್ಮನೆ. ನಾವು ಅದನ್ನು ಹಿಡ್ಕೊಂಡ್ರೂ ಅದೇನಿಲ್ಲಲ್ಲ. ಏನು ಜಾಸ್ತಿ ಹೇಳ್ತಾನಂತ ನಿಮ್ಗೆ ಅನ್ನಿಸ್ಬೋದಪ್ಪ, ಅದ್ರ ಬಗ್ಗೆ ನಿಮ್ಮ ಇಷ್ಟ. ಏನೋ ಮಾನ್ಯನೇ ಕರೆಕ್ಟ್. ಅದ್ರ ಬಗ್ಗೆ ಒಂದು ಸರ್ಚ್ ಮಾಡಿಬಿಡ್ತೀನಿ, ತಡೀರಿ ಒಂದು ನಿಮಿಷ.
अस्सलामुअलैकुम। हाय गाइस, अस्सलामुअलैकुम। जुम्मा मुबारक। आज मैं नाश्ता करने जा रहा हूँ। नाश्ता करने का प्लेस दिखाता हूँ। अब उनका नाश्ता रेडी होके आ गया। अब नाश्ता करके कॉलेज को जाना। अस्सलामुअलैकुम गाइस, आज जुब्बा पहन के कॉलेज को जा रहा हूँ। मेरा आउटफिट दे रहा। लोगों का रिएक्शन कैप्चर करते हैं। आज कंटेंट क्रिएट करेंगे। आज कुत्ता भी अब पीछे पड़ रहा है। देखो कुत्ता दिख रहा है क्या कुछ? रिएक्शन इट इज। हेलो, लव यू बच्चे। हेलो, लव यू बच्चे। ओके, ఇది షాకే నువ్వే లెజెండ్ రా బాబు. నువ్వు ఎవరైనా వచ్చాను రా తిరిగా. అది కూడా తెలీదా? లేదు పదరా. వీడియో ಮಾಡ್ತಾನೆ ಕಂಟೆಂಟ್ తీసేకి రాదురా స్వామి. ఇదేంట్రా అయితే? అరే నీ అబ్బా, అరే లివర్ పైన నిప్పు, అరే నీ అబ్బా జఫా. శిక్షణ అడగా అంతా తీసుకొని పోతే నీకు యాదగలు అది సెట్ చేసుకో అంతే. దేవుడు ఉన్నంత వరకు ఎవరు విన్నుండే మన యాదుందో దాన్ని ఎత్తుకోండి. మన యాభై లేదా ఇప్పుడు ఉంటుంది చూడదు. ఫైనాన్షియల్ మేనేజ్మెంట్ ఉంది చూడు. మనకి యాభై మొత్తం తీస్తున్నా. రావాలి కదా మొత్తం. చదువుకో చదువుకో. ఇన్వెస్ట్మెంట్ మార్కెటింగ్ మేనేజ్మెంట్ ఉందా? ఈ బుక్లన్నీ ఎట్లా పెట్టినా కాస్త ఫేస్ అట్లా ఎత్తుతారా ఇద్దరు? దేనికో పోతా ఉన్నామని చేసేవాడు. పేరు లేదు తీసుకోండి. నీది పేరు అయిపోయింది కదా. అన్నీ ఎక్కడ ఆ క్వశ్చన్ పేపర్ ఆన్సర్లే సెకండ్ సమ్ ఆన్సర్లు ఏమన్నా ఉంటే బాగుంటుంది. పోయిండదు నీళ్ళు. ఫైనాన్షియల్ అకౌంట్ పోస్ట్ చేసి డౌట్. ಫ್ರೆಂಡ್ಸ್ ಜಿಮ್ ಮಾಡಕ್ ಬಂದ್ಯಾ ನೋಡಿ ಫ್ರೆಂಡ್ಸ್. ಕಾಲೇಜಿಗೆ ಬಂದ್ಬಿಟ್ಟು ಇವನು ಕಾಲೇಜ್ ರೂಮಕ್ಕೆ ಹೋಗದೆ ನೋಡಿ ಇವನು ಬಂದ್ಬಿಟ್ಟು ನೋಡಿ ಜಿಮ್ ಮಾಡಕ್ ಹೋಗ್ತಾನೆ. ಜಿಮ್ ಮಾಡ್ತಾನಂತ ನೋಡಿ. ಇವನೇ 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 ఏమో సార్ నాకు కనబడదాన్ని. ఫేస్ తిప్పరా రీ ఎదవా. బాయ్ బాయ్. ఏదో ఒకటి
ಕಾಲೇಜಲ್ಲಿ ಫಂಕ್ಷನ್ ನಡೀತಿದ್ರೆ ಬ್ಯಾಗ್ ತಂದಿರಲ್ಲ ಅಂತೇಳಿ ರೂಮ್ಗೆ ಹೋಗಿ ನೋಡಿ ಹೆಂಗೆ ಕಳ್ಳ ಹೋದಂಗೆ ಹೋಗ್ತಾ ಇದ್ದಾನೆ ನೋಡಿ ಬ್ಯಾಗ್ ತರೋಕ್ಕೆ. ನೋಡಿ ಬ್ಯಾಗ್ ನೋಡಿ ಯಾವ ಥರ ಇದೆ. ಇದು ಬಂದ್ಬಿಟ್ಟು ಕೇಕ್ ಬರ್ತ್ಡೇ ಪಾಪ ಯಾರೋ ಬರ್ತ್ಡೇ ಇದ್ರೆ ಬರೋವಾಗ ಗಿರೀಶ್ ಸರ್ ತಂದ್ಬಿಟ್ಟು ಬೈದು ಕಳಿಸಿದ್ರು.